ವೀಕ್ಷಕರೇ, ಈಗ ಇನ್ನುಳಿದ ರಾಶಿಗಳ ಫಲಾಫಲಗಳೇನು ತಿಳ್ಕೊಳ್ಳೋಣ ಗುರುಜಿ ಅವರಿಂದ. ಗುರುಜಿ, ಮಿಥುನ ರಾಶಿಯಿಂದ ತಿಳಿಸ್ಕೊಡ್ಬೇಕಿತ್ತು. ಖಂಡಿತಮ್ಮ. ಇನ್ನು ಮಿಥುನ ರಾಶಿ, ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಮಿಥುನ ರಾಶಿಯವರಿಗೆ ಇವತ್ತು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳನ್ನು ಶೀಘ್ರವಾಗಿ ಸಾಧಿಸ್ಕೊಳ್ತೀರಿ, ಸಾಧನೆ ಆಗುತ್ತೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿ ಕಾಣುವಂಥ ದಿನ. ಹಾಗೆ ತಾವು ಅಂದುಕೊಂಡಂತಹ ಎಲ್ಲ ಕೆಲಸಗಳಲ್ಲೂ ಕಾರ್ಯಸಿದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಮಾಡಬೇಕಾದ್ದು ಅಶ್ವತ್ಥ ಪ್ರಾರ್ಥನೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರತಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಅಶ್ವತ್ಥನಾರಾಯಣನಿಗೆ 11 ಪ್ರದಕ್ಷಿಣೆ ಮಾಡಿ ಒಂದಿಷ್ಟು ಬೆಲ್ಲದ ಪುಡಿಯನ್ನು ಇರುವೆಗಳಿಗೋ ಚೀಮೆಗಳಿಗೋ ಹಾಕಿ ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿ ನಂತರ ಆಚೆ ಹೊರಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ, ವಿಶೇಷವಾದಂಥ ಫಲ, ಜೊತೆಗೆ ನಿಮ್ಮಲ್ಲಿ ನೀವು ಮಾಡ್ತಾ ಇರತಕ್ಕಂತಹ ಕೆಲಸಕ್ಕೆ ಮತ್ತಷ್ಟು ಮೆರುಗು ಸಿಗಬೇಕಾದ್ರೆ, ಮತ್ತಷ್ಟು ಶಕ್ತಿಯುತವಾದಂತಹ ಕಾಲ ನಿಮಗೆ ಎದುರಾಗಬೇಕಾದ್ರೆ ನೀವು ಮಾಡಬೇಕಾದ್ದು ಅಶ್ವತ್ಥ ಪ್ರಾರ್ಥನೆ. ಅಶ್ವತ್ಥನಾರಾಯಣನ ಆರಾಧನೆ ಮಾಡಿ ಮಿಥುನ ರಾಶಿಯವರ ಫಲ ಮತ್ತಷ್ಟು ಅಭಿವೃದ್ಧಿನ ನೋಡಿ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹವೂ ಇದೆ, ಕಾರ್ಯಸಿದ್ಧಿಯೂ ಇದೆ. ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಒಂದು ವಿಶೇಷವಾದಂಥ ದಿನ. ಇವತ್ತು ದುರ್ಗಾ ಗಣಪತಿನ ಆರಾಧನೆ ಮಾಡಿ, ದುರ್ಗಾ ಗಣಪತಿ ಆರಾಧನೆ ಮಾಡಿ ಶಿವನ ಆಲಯಕ್ಕೆ ಹೋಗಿ ಬರ್ತಕ್ಕಂಥದ್ದು, ಶಿವನಿಗೆ ಒಂದಿಷ್ಟು ಬಿಲ್ವಪತ್ರೆ ಅಥವಾ ಭಸ್ಮವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಸಂಕಷ್ಟದಲ್ಲಿದ್ದೀರಿ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತೆ 4 ಜನ ಶತ್ರುಗಳು ಎದುರಾಗಿದ್ದಾರೆ. ಏನು ಮಾಡಿದ್ರೂ ಸಹಿತ ಈ ಶತ್ರುಗಳ ಬಾಧೆ ತಪ್ಪಿಸ್ಕೊಳ್ಳೋಕೆ ಆಗ್ತಿಲ್ವಲ್ಲ ಅಂತಕ್ಕಂಥ ಆ ಮನೋವ್ಯತೆ ನಿಮಗಿದೆ, ಅದು ಸಹಿತ ದೂರ ಮಾಡ್ಕೋಬಹುದು. ಏನೇ ಆದರೂ ಇಂತಹ ಪರಿಸ್ಥಿತಿನಲ್ಲಿ ಚಂದ್ರಗ್ರಹನ ಪ್ರಾರ್ಥನೆ ಮಾಡೋದು ಬಹಳ ವಿಶೇಷ. ಆಪ್ಯಾಯ ಸುಸಮೇತದ ವಿಶ್ವತಸ್ವ ಮರುಷ್ಣ್ಯಂ ಭವ ಅವಾಜಸ್ಯ ಸಂಗದೇ. ಅಂದರೆ ಚಂದ್ರಗ್ರಹನ ಪ್ರಾರ್ಥನೆ ಮಾಡಬೇಕು. ಚಂದ್ರನ ಪ್ರಾರ್ಥನೆ ಮಾಡಬೇಕಂದ್ರೆ, ಚಂದ್ರನ ಒಲಿಸ್ಕೋಬೇಕಾದ್ರೆ ನೀವು ಮಾಡಬೇಕಾದ್ದೇನು? 1 ಚಿಟಿಕೆ ಅಕ್ಕಿನ ಆಗ್ನೇಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ, ಅಥವಾ 1 kg 2 kg ನಿಮಗೆ ಶಕ್ತಿ ಇರೋಷ್ಟು ಒಂದಿಷ್ಟು ಅಕ್ಕಿಯನ್ನು ದಾನ ಮಾಡಿ, ಅಥವಾ ಆದಿತ್ಯಾದಿ ನವಗ್ರಹಗಳ ಆಲಯಕ್ಕೆ ಹೋಗಿ ಅಲ್ಲಿ ಆಗ್ನೇಯದಲ್ಲಿರ್ತಕ್ಕಂತಹ ಚಂದ್ರಗ್ರಹಕ್ಕೆ ನಮಸ್ಕಾರ ಮಾಡಿ ಚಂದ್ರನ ಹೆಸರಲ್ಲಿ ಒಂದಿಷ್ಟು ಅನ್ನದಾನವನ್ನು ಮಾಡಿ. ಆಗ ಮತ್ತಷ್ಟು ವಿಶೇಷವಾದ ಫಲವನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಸ್ಕೊಳ್ಬಹುದು. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಪ್ರತಿದಿನದ ಕೈಂಕರ್ಯಕ್ಕೂ ಇವತ್ತಿನ ಕೆಲಸ ಕಾರ್ಯಕ್ಕೂ ಸಾಕಷ್ಟು ವಿಶೇಷತೆ ಇದೆ. ಇವತ್ತು ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ. ಸಿಂಹರಾಶಿಯವರು ದಿನಂಪ್ರತಿ ಒಂದಲ್ಲ ಒಂಥರ ಸಮಸ್ಯೆಗಳನ್ನು ನೋಡ್ತಾ ಇದ್ದೀರಿ. ಆ ಸಮಸ್ಯೆ ಸೆರೆಮಾಲೆ ಅಂತಕ್ಕಂಥದ್ದು ಹೇಗೆ, ಯಾವಾಗ, ಯಾವ ಕಾಲಕ್ಕೆ ಹೇಗೆ ಬರುತ್ತೆ ಅಂತ ಅದು ನೀವು ತಿಳಿಲಿಕ್ಕೆ ಆಗ್ತಾ ಇಲ್ಲ. ಆದರೆ ಇವತ್ತಿನ ದಿವಸ ಸಿಂಹರಾಶಿಯವರಿಗೆ ಒಂದಿಷ್ಟು ಲಾಭದ ದಿನ. ಅದರಿಂದ ನಿಮ್ಮ ಧರ್ಮದ ಗುರುಗಳನ್ನು ನೀವು ಇಷ್ಟಪಡ್ತಕ್ಕಂಥ ಗುರುಗಳನ್ನು ದರ್ಶನ ಮಾಡ್ತಕ್ಕಂಥದ್ದು, ಅಥವಾ ನಿಮ್ಮ ಧರ್ಮದ ಗುರುಗಳ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಅಥವಾ ಗುರುಗಳ ಹೆಸರಲ್ಲಿ ಒಂದಿಷ್ಟು ಕಡಲೆಬೇಳೆ ಅಥವಾ ಕಡಲೆಕಾಳು ಇಂತಹದ್ದನ್ನು ದಾನ ಕೊಡ್ತಕ್ಕಂಥದ್ದು, ಇದು ಮಾಡೋದ್ರಿಂದ ಸಿಂಹರಾಶಿಯವರಿಗೆ ಮತ್ತಷ್ಟು ಅನುಕೂಲ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವರ ತಾಯಿ ಯಾರ್ದು ಸಿಂಹರಾಶಿಯಾಗಿದೆಯೋ, ಸಿಂಹರಾಶಿ ಯಾವೊಬ್ಬ ವ್ಯಕ್ತಿದಾಗಿದೆಯೋ ಆ ವ್ಯಕ್ತಿಯ ತಾಯಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರುತ್ತೆ. ಅವರ ತಾಯಿಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ಹಾಗೆ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ, ಅಥವಾ ಔದುಂಬರ ವೃಕ್ಷಕ್ಕೆ ನಮಸ್ಕಾರ ಮಾಡಿ. ಆಗ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಬೆಳಕು ಕಾಣುತ್ತೆ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಕನ್ಯಾ ರಾಶಿಯವರಿಗೆ ಚಂದ್ರ ಮತ್ತು ಕೇತುವಿನ ಅನುಗ್ರಹವೂ ಇದೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇದ್ರೂ ಸಹಿತ ಸಾಧ್ಯವಾದಷ್ಟು ಬೇಗ ಆರೋಗ್ಯನೂ ಸರಿಪಡಿಸ್ಕೊಳ್ತೀರಿ. ಹಾಗೆ ಪ್ರಯಾಣದಲ್ಲಿ ಮಾತ್ರ ಸ್ವಲ್ಪ ಜೋಪಾನ, ನಡಿಬೇಕಾದ್ರೆ ಬಹಳ ಜೋಪಾನ, ನಡಿಬೇಕಾದ್ರಾಗಲಿ ರಸ್ತೆಯಲ್ಲಿ ಗಾಡಿ ಚಲಾಯಿಸಬೇಕಾದ್ರೆ, ಗಾಡಿ ಓಡಿಸ್ಬೇಕಾದ್ರೂ ಅಷ್ಟೇ ನೀವು ಸಾಧ್ಯವಾದಷ್ಟು ಎಚ್ಚರಿಕೆ ಇರಬೇಕು. ರಸ್ತೆ ಮೇಲೆ ಒಂದು ಕಣ್ಣಿರಬೇಕು. ಎಲ್ಲೋ ನೋಡ್ಕೊಂಡೋಗಿ ಕಾಲು ಹಿಡ್ಕೊಂಡು ಸೊಂಟಕ್ಕೋ ಅಥವಾ ಕಾಲ್ಗೋ ಮೊಣಕಾಲ್ಗೋ ಪೆಟ್ಟು ಮಾಡ್ಕೊಳ್ಳೋದು ಬೇಡ, ಭಾಳ ಜೋಪಾನ ಇರಲಿ. ಕನ್ಯಾ ರಾಶಿಯವರು ಆಡ್ತಕ್ಕಂತಹ ಪ್ರತಿಯೊಂದು ಮಾತು ಒಮ್ಮೆ ಆಲೋಚನೆ ಮಾಡಿ ಮಾತಾಡಿ. ನೀವು ಆಡ್ತಕ್ಕಂತಹ ಮಾತು ನಿಮಗೆ ಸಮಂಜಸ ಇರಬಹುದು, ಆದರೆ ಎದುರು ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಅದರಿಂದ ಕೋಪ ಉಂಟಾಗಿ ಮತ್ತೊಂದು ತರಹ ಬೇರೆ ಸಮಸ್ಯೆ ಎದುರಾಗಬಾರದು. ಸಾಧ್ಯವಾದಷ್ಟು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡೋದ್ರಿಂದ ಇಂತಹ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ.